ಮೇಲೆ ಮಕ್ಕಳು ಬೆಳಿಗ್ಗೆ ಫ್ರೆಂಡ್ ಜೋಲೋ ಚಿಪ್ಸ್ ವಾಸನೆ ನೋಡ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವಾಗ ತಾನೇ ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ದೀವಿ. ನೋಡಿ, ಇನ್ನು ಬೊಟ್ಟೆಲ್ಲ ಹಂಗೆ ಇದೆ. ಅಂಡ್ ಇವಾಗ ನಾವ್ ಎಲ್ಲಿದ್ದೀವಿ ಅಂದ್ರೆ ದುಬೈ ಫ್ರೆಂಡ್. ಇದು ನಮ್ಮ ಸೆಕೆಂಡ್ ಹೋಮ್, ನಮ್ಮ ದುಬೈಯಿಂದ ಬಂದಿರೋ ಗೆಳೆಯ, ಅದಕ್ಕೋಸ್ಕರ ಬಂದಿದೀವಿ. ಫುಲ್ ಹೆಂಗಿರುತ್ತೆ ಅಂತ ಫುಲ್ ಮಜಾ ಮಾಡೋಣ ಬನ್ನಿ. ನಮ್ಗೋಸ್ಕರ ಆಂಟಿ ದುಬೈ ರಿಟರ್ನ್ ಫ್ರೆಂಡ್ ಅವರಮ್ಮ. ಆಂಟಿ ಹಾಯ್ ಅನ್ನಿ. ಆಂಟಿ ಹಾಯ್ ಅನ್ಬಿಟ್ಟು ಇಂಟ್ರೊಡಕ್ಷನ್ ಕೊಡು. ಐ ಆಮ್ ದುಬೈ ರಿಟರ್ನ್ ಅಂತ. ಆಂಟಿ ಹಾಯ್ ಅನ್ಬಿಡಿ ಫಸ್ಟ್. ಆಂಟಿ ನಮ್ಗೋಸ್ಕರ ಸ್ಪೆಷಲ್ ವೆರೈಟೀಸ್ ಮಾಡಿದ್ದಾರೆ. ತೋರಿಸಿ ಏನ್ ಮಾಡಿದ್ರ. ಇಡ್ಲಿ ರೆಡಿ ಇದೆ ನೋಡಿ. ಬಿಸಿ ಇಡ್ಲಿ ಮಾಡಿದ್ದಾರೆ ನಮ್ಗೋಸ್ಕರ. ಇಡ್ಲಿಗೆ ಮಟನ್ ಸಾರು, ಮಟನ್ ಫ್ರೈ ಮಾಡಿದ್ದಾರೆ. ಪಾಪ ಬೆಳಗ್ಗೆ 8 ಗಂಟೆಗೆ ರೆಡಿ ಮಾಡ್ಬಿಟ್ಟಿದ್ದಾರೆ. ಘಮ ಮೂಗಿಗೆ ಬರ್ತಿದೆ. ಸೊ ಕುತ್ಕೊಂಡು ಏನೇ ಇರ್ಲಿ, ಎಂತದೇ ಇರ್ಲಿ, ಫಸ್ಟ್ ಕುತ್ಕೊಂಡು ಬ್ಯಾಟಿಂಗ್ ಮಾಡ್ಬೇಕು, ಆಮೇಲೆ ಮಿಕ್ಕಿದ್ನ ನೋಡ್ಬೇಕು. ಇವತ್ತು ಇನ್ನು ಫುಲ್ಲು ಮಜಾ ಮಾಡಕ್ಕಂತ ಇದೀವಿ. ಜೋಳ ಚಿಪ್ಸ್ ಬೇರೆ ತಂದಿದೀವಿ. ಸೊ ಇವಾಗ ನೀವು ಹೋಗಿ ಬನಶಂಕರಿ ದೇವಸ್ಥಾನದಲ್ಲಿ ಹೆಂಗಿತ್ತು ಅನ್ನೋ ವಿಡಿಯೋನ ನೋಡ್ಕೊಂಡು ಬನ್ನಿ. ಅದಾದ್ಮೇಲೆ ಇಲ್ಲಿ ನಡೆಯೋ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ವಾ ಸಂತು, ಇಡ್ಲಿ ಬಂದು ಬಾಯಿಗೆ ಬಿತ್ತು. ಈಗ ಕಾಂಪಿಟೇಷನ್, ಅಣ್ಣ ಎಷ್ಟು ಇಡ್ಲಿ ತಿಂತಾನೆ ಅನ್ಬಿಟ್ಟು ನೋಡಿ ಅವರು ಶಾಕ್ ಆಗ್ಬೇಕು. ಯಾರು? ದೀಪಕ್ ಮುಂಚೆ ಎಷ್ಟು ತಿಂತಿದ್ದ? ದೀಪಕ್ ಕಮ್ಮಿನೇ. ಎಷ್ಟು ತಿಂತಿದ್ದೆ? ಒಂದು ಟ್ರೇನ್ ತಿಂತಾ ಇದ್ದೆ. ಅದು ಇದು ಆಲ್ಮೋಸ್ಟ್ 12-13 ಇಡ್ಲಿ. ಬಕಾಸೂರು ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ತುಂಬಾ ಟೇಸ್ಟಿ ಆಗಿದೆ. ತಿನ್ಬಿಟ್ಟ ಚೆನ್ನಾಗಿ ಬಂದಿದೆ ಆಂಟಿ. ಆಂಟಿ ಕನ್ನಡ ಸ್ಟೈಲ್ ಇನ್ನೂ ಚೆನ್ನಾಗಿ. ಬಿರಿಯಾನಿ ನೋಡೋಣ ಬಾ. ಇವತ್ತು ಕಳ್ದೋಗ್ಬೇಕು ನೀವೆಲ್ಲ. ಖಾರ ಹೆಂಗಿರುತ್ತೆ ತಿಂತಿರೋ ಖಾರ ಇದಾ? ಖಾರ ಇರುತ್ತೆ ನೋಡಿ ಗೈಸ್. ಇದೆ ಇದೇಗಿದೆ, ಖಾರ ಇಲ್ಲ ಗೈಸ್. ಫಸ್ಟ್ ಬಾಯಿಗೆ ಬಿತ್ತು. ಇಡ್ಲಿಗೆ ಮಟನ್ ಸಾಂಬಾರ್ ಒಳ್ಳೆ ಕಾಂಬಿನೇಷನ್ ಇದೆ. ಇಲ್ಲ ಆಂಟಿ, ಕರೆಕ್ಟ್ ಆಗಿದೆ. ಇಷ್ಟನೇ ಇರ್ಬೇಕು. ತಂಪಾಗಿದೆ. ಟೈಮ್ 10:30 ಗೈಸ್. ತುಂಬಾ ಸಖತ್ತಾಗಿದೆ, ಟೇಸ್ಟಿ ಆಗಿದೆ. ದೀಪಕ್ ನಿನ್ಗೆ ಹೆಂಗಿದೆಯಪ್ಪ ಟೇಸ್ಟ್? ಎಷ್ಟೋ ದಿನ ಆದ್ಮೇಲೆ ನಮ್ಮ ಭಾರತದ ಊಟ ನೀನು ಸವಿತಿದ್ದೀಯಾ? ಎಲ್ಲ ಚೆನ್ನಾಗಿದೆ. ಇವಾಗ ಏನ್ ತಿಂದ್ರು ಸಾಕು ನನಗೆ. ಫ್ರಾಂಕ್ ಆಗಿ ಹೇಳು, ಹೆಂಗಿದೆ ಇವಾಗ? ಹೆಂಗೆ ಚೇಂಜಸ್ ಹೆಂಗಿದೆ ಅಲ್ಗೂ ಇಲ್ಗೂ? ಚೆನ್ನಾಗಿದ್ಯೋ? ಎಲ್ಲ ತಿನ್ಬೇಕನ್ಸತ್ತೆ. ಇವಾಗ ದುಬೈ ಎಷ್ಟು ಚೆನ್ನಾಗಿದೆ, ಇಂಡಿಯಾ ಚೆನ್ನಾಗಿದ್ಯಾ? ಇಂಡಿಯಾನೇ ಚೆನ್ನಾಗಿರೋದು. ಇಷ್ಟೆಲ್ಲ ನಾವು ಚಿಕನ್ ಬಿರಿಯಾನಿ ಮತ್ತೆ ಬೆಳ್ಳುಳ್ಳಿ ಕಬಾಬ್ ಮಾಡ್ತೀವಿ ನೋಡಿ. ನಾನು ಮಾಡ್ಕೊಡ್ತಾ ಇದ್ದೀನಿ. ಚೆಫ್ ಆಫ್ ದ ಡೇ ನಮ್ಮ ಫ್ರೆಂಡ್ಗೆ ಬಂದಿರೋದಕ್ಕೆ, ಕುಚಿಕ್ಕು ಲವ್ ಮೇಲೆ ನೋಡಿ ಗೈಸ್. ಇನ್ನೊಬ್ಬ ಎಂಟ್ರಿ ಅವ್ರ ಅಕ್ಕ ನೋಡ್ತಾರಂತೆ ನಿಮ್ ವಿಡಿಯೋಗಳನ್ನ. ಹಾಯ್ ಅನ್ಬಿಡು ಸಂಜಯ್ ಎಲ್ಲರೂ ನೋಟ್ ಮಾಡಿ ಇಟ್ಕೊಳ್ಳಿ ಯಾರ್ಯಾರಿದ್ದಾರೆ ಅಂತ. ಇನ್ನೊಬ್ಬ ಬರೋನಿದ್ದಾನೆ. ಇನ್ನೊಬ್ಬ ಬಂದ್ಮೇಲೆ ಕಂಟಿನ್ಯೂ ಮಾಡ್ತೀವಿ ಗಾಯ್ಸ್. ನೋಡಿ ಗಾಯ್ಸ್, ಇನ್ನೊಬ್ಬ ವ್ಯಕ್ತಿ ಬಂದಿದ್ದಾರೆ. ಚೊಚ್ಚೋ ಬಾ, ಚೊಚ್ಚೋ ಬಾ, ಚೊಚ್ಚೋ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಕೆಳಗಡೆ ನೋಡ್ಸು
ನೋಡಿ ಗೈಸ್ ಹೆಂಗಿದೆ ಚಚ್ಚೋ. ಚಿನ್ನಪ್ಪ ಪ್ಲೇಯರ್ ಪ್ಲೇಯರ್ ಎಷ್ಟನ ಇನ್ನ ಬರ್ತಾರೋ ಸದ್ಯಕ್ಕೆ ಇಷ್ಟೇ ಗೈಸ್. ಪ್ಲೇಯರ್ಸ್ ಎಲ್ಲ ಬಂದಿದ್ದಾರೆ. ಯಶವಂತ್, SP, ದೀಪಕ್ ಅವ್ನ್ ಗೊತ್ತಲ್ಲ, ಮಿಕಾ ಗೊತ್ತಿರುತ್ತೆ. ನೀನೆಲ್ಲಪ್ಪ ಅಲ್ಲಿ ಅವ್ರು ತೋರಿಸಿದ್ದು, ನೀನ್ SP ಅಂದೆ. ಇರ್ರ ಆಯ್ತು ಆಯ್ತು ಇರ್ರಪ್ಪ, ಕಯ 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 ಅನ್ಬೇಡ್ರಿ. ಓಕೆ ಗೈಸ್, ಇವಾಗ ನಮ್ಮ ಅಚ್ಚು ಮೆಚ್ಚಿನ ನೆಚ್ಚಿನ ದೀಪಕ್ ಗೌಡ್ರು ಬನ್ನಿ ಫ್ರೆಂಡ್ಸ್. ಅಲ್ಲ ದೀಪಕ್ ಗೌಡ, ಅವನು ನಮ್ ದೀಪಕ್ ಗೌಡ. ಬನ್ನಿ ಗೈಸ್, ಏನ್ ತಂದಿದ್ಯಾ ದುಬೈಯಿಂದ ತೋರಿಸಿ ಗೈಸ್ ಚಾಕ್ಲೇಟ್. ನನಗೋಸ್ಕರ ಪ್ರೀತಿಯಿಂದ ಕುನಾಫಾ ಚಾಕ್ಲೇಟ್ ತಂದಿದ್ದಾನೆ. ಇದು ದುಬೈ ಸ್ಪೆಷಲ್ ಚಾಕ್ಲೇಟ್. ಕುನಾಫಾ ಚಾಕ್ಲೇಟ್, ಕುನಾಫಾ. ಇವಾಗ ತಿಂದ್ಬಿಟ್ಟು ರಿವ್ಯೂ ತೋರಿಸ್ತೀವಿ. ಕುನಾಫಾ ಚಾಕ್ಲೇಟ್ ವಾ ನೆಕ್ಸ್ಟ್ ಲೆವೆಲ್ ಇದೆ. ಸ್ವಲ್ಪ ಈಚೆ ಇಟ್ಟಿದ್ರೆ ಮೆಲ್ಟ್ ಆಗಿರೋದು. ಪರವಾಗಿಲ್ಲ, ಟ್ರೈ ಮಾಡ್ತೀನಿ ಈಗ. ಅದ್ಭುತವಾಗಿದೆ. ಥ್ಯಾಂಕ್ ಯು ಬ್ಲ್ಯಾಕಿ. ಬ್ಲ್ಯಾಕ್ ಇವನೇ ಕಲರ್ ಜಾಸ್ತಿ. ಮೆಲ್ಟ್ ಆಗ್ಬೇಕು, ಮೆಲ್ಟ್ ಆಗಿದ್ರೆ ಏನ್ ಹಾಕಂದಲ್ಲೇ ಇವ್ನ ಹೆಂಗ ನೋಡ ತಿನ್ನು ಸಂಜಯ್. ಆಂಟಿ ಇಲ್ಲ ಅಂದ್ರೆ ಇವ್ರಿಗೆಲ್ಲ ಫ್ಯಾನ್ಸ್ ಬರ್ತಾದಿಲ್ಲ. ಆಂಟಿ ಇಲ್ಲ ಅಂದ್ರೆ ಇವ್ರಿಗೆಲ್ಲ ಫ್ಯಾನ್ಸ್ ಬರ್ತಾದಿಲ್ಲ. ಆಂಟಿ ಅವರು ಮಾಡೋ ಆಕ್ಟಿಂಗು ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಯಾವ್ದೋ ಮಿನಿ ಕೋನ್ಸ್ ಅಂತ ತಂದಿದ್ದಾನೆ ಗೈಸ್. ರೈನ್ಬೋ ಮಿಕ್ಸ್ಡ್ ಮಿನಿ ಕೋನ್ಸ್. ನೋಡಿ ಗೈಸ್, ಕೋನ್ ಕುನಾಫಾ ಜಾಸ್ತಿ ತರಬೇಕಿತ್ತು. ವಾಸನೆ ಕಪ್ಪೊಳಿತಿದೆ ಫ್ರೆಂಡ್ಸ್. ಅವಾಗಪ್ಪ ನಿಮ್ಮ ಅಮ್ಮ ಬಂದ್ರು. ನಿಮ್ಮ ಅಮ್ಮ ನಿಮಗೆ ಮಟನ್ ತಿನ್ಸವ್ರೆ, ಬೊಗ್ಲು ಬಿಟ್ಟಿಯಾ ಅವ್ರಮ್ಮ ನೋಡ್ಬಿಟ್ಟು. ಸೋಫಾ ಮೇಲೆ ಕುಂತ್ಕೊಂಡು ತಿನ್ಸ್ಬೇಕಾ? ನೋಡು ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಗಲ. ಜೋಲೋ ಚಿಪ್ ಚಾಲೆಂಜ್ ಮಾಡ್ತೀವಿ ಗಾಯ್ಸ್ ಇವತ್ತು. ನೋಡಿ ಗಾಯ್ಸ್, ಇದೊಂದು ಚಾಕ್ಲೇಟ್ ರೋಲಾನಾ ಸೂಪರ್. ಬಂದಿ ನೋಡ್ರಿ ಅಂದಿ. ಮಕ್ಕಳು ಬೆಳಿಗ್ಗೆ ಫ್ರೆಂಡ್ಸ್. ಯಾಕೆ ಹಿಂಗ ಆಡ್ತೀಯ ನೀನು? ತಿಕ್ಲ ತಿಕ್ಲ ಹಂಗ ಆಡ್ತದ ಇದು. ಇನ್ನೊಬ್ಬ ದೊಡ್ಡ ಮಿಕಾ ಬರ್ತಾವನೆ. ದೊಡ್ಡ ಮಿಕಾ ನಾನಲ್ವಾ? ಮಿಕಕ್ಕೆ ಇವಾಗ ನೋಡಿ ಜೋಲೋ ಚಿಪ್. ಜೋಲೋ ಚಿಪ್ಸ್ ಅಣ್ಣ, ನೀ ಹಿಡ್ಕೊಂಡ್ಬಿಡ್ತೀಯ ವಾಸನೆ ಎಲ್ಲ ಹೊಡೆದ್ಬಿಡ್ತೀವಿ. ಕಣ್ಗಿಕೊಂಬಿಡ, ಕಣ್ಗಿಕ್ಬೇಡ, ಅದು ಕೈ ತೊಳ್ಕೊ. ಸಾಕು ಬಿಡು, ಸಾಕು ಬಿಡು. ಪುಡಿ ಮಾಡು, ಪುಡಿ ಮಾಡು, ಹಂಗ ಹಾಕ್ಬೇಡ. ಸೌಂಡ್ DTS ಸೌಂಡ್ ಬರ್ತಾ ಇರೋದು ಬ್ಯಾಕ್ ಗ್ರೌಂಡ್. ಯಶವಂತ್ ಒಂದ್ ಫುಲ್ ಆಗ್ತಾವನು. ಒಂದ್ ಫುಲ್ ಅಲ್ಲ ಕಣ, ಅರ್ಧ ಹಾಕಿದೀನಿ. ಒಂದ್ ಫುಲ್ ಅದು ಅಷ್ಟೇನಾ? ಇಲ್ವಾ ಅಲ್ಲಿ? ಇಲ್ಲಿದ್ಯೋ? ಓ, ಇಲ್ಲಿದೆ ಇಷ್ಟು. ಹಂಗ ಹಾಕಿದ್ರೆ ಪಕ್ಕ ಗೊತ್ತಾಗುತ್ತೋ. ಪುಡಿ ಮಾಡು. ಪುಡಿ ಹಾಕ್ಬಿಟ್ರೆ ಹೆಂಗಿರುತ್ತೆ ಹೇಳು? ತಗೊಳ ದೀಪಕ್. ಇಲ್ಲ, ಎಲ್ಲ ಮಿಕ್ಸ್ ಈಗ ಬಿರಿಯಾನಿ ಮಾಡ್ತಾ ಇದ್ದೀನಿ. ಬಿರಿಯಾನಿ ಜೊತೆಗೆ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದೀನಿ. ಎಲ್ಲಾರು ತಿಂದ್ಬಿಟ್ಟು ಒನ್ ಮೋರ್ ಅಂತ ಎಲ್ಲಾರು ತಿನ್ಬಿಟ್ಟು ಬಾತ್ರೂಮ್ ಬಾಕ್ಲೆಲ್ಲ ರಿಸರ್ವ್ ಮಾಡ್ಕೊಳ್ಳಿ. ಸಂಜು ಬಾಬಾ ಕಡ್ದು ಗುಡ್ಡೆ ಆಗ್ತಾವನೆ. ಮಮ್ಮ ನೋಡಿ ಗಾಯ್ಸ್, ಬಿಸಿ ಬಿಸಿ ಬಿರಿಯಾನಿ ಮಾಡ್ತಿದ್ದಾರೆ. ಬಿರಿಯಾನಿ ಇದೇನಕ್ಕೆ? ಚಿಕನ್
ಕಬಾಬ್ ಅದು ಕಬಾಬ್ಗೆ ಬಿರಿಯಾನಿ ಕಬಾಬು ಬಿರಿಯಾನಿ ಮಾಡ್ತಿದ್ದಾರೆ ನೋಡಿ. ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದೀನಿ. ಈ ಬೆಳ್ಳುಳ್ಳಿ ಕಬಾಬ್ಗೆ ಫಸ್ಟು ಒಂಚೂರು ಕರಿಬೇವು ಹಾಕೊಂಡಿದೀನಿ, ಪುದೀನ ಹಾಕೊಂಡಿದೀನಿ, ಕೊತ್ತಂಬರಿ ಹಾಕೊಂಡಿದೀನಿ, ಚಕ್ಕೆ ಹಾಕೊಂಡಿದೀನಿ, ಸ್ವಲ್ಪ ಲವಂಗ ಹಾಕೊಂತ ಇದ್ದೀನಿ. ನೆಕ್ಸ್ಟು ಏನಿದೆ ಇದೊಂದು ಸ್ವಲ್ಪ ಮೊಗ್ಗು ಹಾಕೊಂತ ಇದ್ದೀನಿ. ಮೊಗ್ಗು ಚಕ್ಕೆ ಹಾಕೊಂಡೆ, ಲವಂಗ ಹಾಕೊಂಡೆ. ಅಮ್ಮ ಇನ್ನೇನು ಹಾಕೋಬೇಕಮ್ಮ? ಮೆಣಸಿನ್ಕಾಯಿ ಕೊಡಮ್ಮ, ಒಂದು 4 ಮೆಣಸಿನ್ಕಾಯಿ ಗ್ರೀನ್ ಕಲರ್. ಒಂದು 4 ಮೆಣಸಿನ್ಕಾಯಿ ಹಾಕ್ತಾ ಇದೀನಿ ಖಾರಕ್ಕೆ. ನಮ್ಮಮ್ಮ ತೊಳೆದು ಕೊಡ್ತಾರೆ, ಅದನ್ನ ನಾವು ಹಾಕ್ತೀವಿ. ತಿಂತಾ ಇದ್ರೆ ದೀಪಕ್ ದುಬೈಗೆ ಹೋಗೋದೇ ಬೇಡ ಅನ್ಬಿಡ್ತಾನೆ. ಇವಾಗ ರುಬ್ಬುವ ಸಮಯ. ರುಬ್ತಾ ಇದ್ದೀನಿ, ಹತ್ರ ಬರಲು. ಅದ್ಯಾಗ ಅಲ್ಲಿ ನಿಂತಿದ್ಯಾ? ಸ್ಟಾರ್ಟ್ ಮಾಡೋಣ. ಬೆಳ್ಳುಳ್ಳಿ ಕಬಾಬ್ಗೆ ಎಲ್ಲ ರುಬ್ಕೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ ಕಬಾಬ್ ಏನೋ ಗ್ರೀನ್ ಕಲರ್ ಮಾಡ್ತಿದ್ಯಾ? ಗ್ರೀನ್ ಕಲರ್ ಅಲ್ಲ, ಇದು ಮಸಾಲ ಹಾಕೊಂಡು ರುಬ್ಬಿದ್ದೀನಿ. ಇವಾಗ ಬೆಳ್ಳುಳ್ಳಿ ಕಬಾಬ್ ಮಾಡ್ತೀನಿ, ಹೆಂಗಿರುತ್ತೆ ಅಂತ ನೋಡ್ತಾ ಇದ್ದೀನಿ. ತಿಂದಾರ ಅಷ್ಟೇ ನೋಡಿ ರಿಯಾಕ್ಷನ್ ಅವ್ನು ಮಾಡ್ತಿರೋದು ನೋಡಿ ಅವ್ನು ಬೈಕ್ ಬಂದೈತೆ. ತೇಜು ನಮ್ ತೇಜು ಕಾಮಾಕ್ಷಿ ಪಡೆದವರು. ತೇಜು 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 ಎಲ್ಲ ಇದು ಎಲ್ಲಿ ಅಂದ್ರೆ ನಮ್ ಕಾಮಾಕ್ಷಿ ಪಡೆದವರು. ಇವರು ನಮ್ ಕಾಮಾಕ್ಷಿ ಪಡೆದವರು. ಅದ ಈ ಕಾಮಾಕ್ಷಿ ಪಳೆನ ಅದಕ್ಕೆ ಕಾಮ ಜಾಸ್ತಿ. ಡಬಲ್ ಮೀನಿಂಗ್ ಹಾಕೊಂಡು ಹೊಡಿರ ಇವನಿಗೆ. ಬರ ಇಲ್ಲಿ ಇವರೆಲ್ಲ ಅದ್ ಹೆಂಗೆ ಎಂಟಿರ್ಗೆ ಕಟ್ ಮಾಡ್ಕೊಡ್ತಾರೋ ಏನ್ ಮಾಡ್ತಾರೋ ನೋಡಿ. ಇವ್ನ್ ಕಟ್ ಮಾಡಿ ಅಭ್ಯಾಸ ಐತೆ, ಎಂಟಿ ಕಟ್ ಮಾಡ್ಬಿಡ್ತಾನೆ ಇವನೇ. ಏನ ನೀನೇ ಅಂತಲ್ಲ ಕಟ್ ಮಾಡ್ತೀನಿ ಅಂತ. ಪ್ಯಾಕ್ ಇದೆ ಹೇಳಿದ್ದು, ಪ್ಯಾಕೆಟ್ ಹಾಕು ಅಣ್ಣ. ಸ್ವಲ್ಪ ಸ್ಲೋ ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು. ಮದ್ವೆ ಆದ್ಮೇಲೆ ಹೇಳ್ಕೊಡ್ತೀನಿ, ಟ್ರೈನಿಂಗ್ ಕೊಡ್ತೀನಿ. ಏನ ನೀನೊಂದು ಕೊಡು ನಾನೊಂದು ಕೊಡ್ತೀನಿ. ನೀನೊಂದು ತೀರಾ ನಾನೊಂದು ತೀರಾ ಅಂತವನಿ ಅಣ್ಣ. SSLC ರಿಸಲ್ಟ್ ಬಂದಿದೆ, ಎಲ್ಲಾರ್ಗು ಕಂಗ್ರ್ಯಾಚುಲೇಷನ್ಸ್. ಮತ್ತೆ ಯಾರು ಫೇಲ್ ಆಗಿದ್ದೀರೋ ಅವರು ಯಾವತ್ತೂ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ತರ ಕಬಾಬ್ ಮಾಡ್ಕೊಂಡು ಡೈಲಿ ತಿನ್ರಿ, ಚೆನ್ನಾಗಿ ತಿಂಡಿ. ಮುಂದಕ್ಕೊಂದಿನ ಬೇರೆ ರಿಸಲ್ಟ್ ಕಾದಿರುತ್ತೆ. ಯಾರು ಇದನ್ನೇ ಫೈನಲ್ ಆಗಿ ತಿಳ್ಕೊಂಬೇಡ್ರಿ. ಇನ್ನು ಸಕ್ಸಸ್ಫುಲ್ ಜೀವನದಲ್ಲಿ ತುಂಬಾ ಇದೆ ತಿಳ್ಕೊಳ್ಳೋದು. ಸ್ವಲ್ಪ ಕ್ರಿಸ್ಪಿನೆಸ್ಗೆ ಸಾಕು ಬಿಡೋ. ನೆಕ್ಸ್ಟು ಚೂರು ಮೈದಾ ಹಾಕ್ತಾ ಇದ್ದೀನಿ. ಮೈದಾ ಗೊತ್ತಿಲ್ಲ, ಚಪಾತಿ ಇಡ್ತಾನೆ ಮೈದಾ ಅಂದ್ರೆ. ಮೈದಾ ಅಂದ್ರೆ ಚಪಾತಿ ಇಡ್ತಾನೆ. ಮೈದಾ ಅಂದ್ರೆ ಪರೋಟಕ್ಕೆ ಮಾಡ್ತಾರಲ್ಲ, ಸ್ವಲ್ಪ ಅಷ್ಟೇ. ಇದು ರುಚಿಗೆ ಮೊಟ್ಟೆ ಕೂಡ. ಇವಾಗ ಮೊಟ್ಟೆ ಹಾಕಿದ್ದೀನಿ. ನೆಕ್ಸ್ಟ್ SP. ಇವ್ನು ಯಾಕೆ SP ಅನ್ನೋದು? SP ಫುಲ್ ಫಾರ್ಮ್ ಹೇಳ್ಬಿಡಪ್ಪ, ನಾನೇ ಹೇಳ್ತೀನಿ. ಇದು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಲ್ಲ, ಸಂಜಯ್ ಪುಟ್ಸ್ವಾಮಿ. ಶಾನ್ಭೋಗ್ನಳ್ಳಿ ಪುಟ್ಸ್ವಾಮಿ. ಪುಟ್ಸ್ವಾಮಿನಾ? ತೋರ್ಸು ಬೆಳ್ಳುಳ್ಳಿ ಕಬಾಬ್ ಹೆಂಗ್ ರೆಡಿ ಆಗ್ತಿದೆ ಅಂತ. ಡ್ಯಾನ್ಸ್ ರೋಬೋಟ್ ತಂದವನೆ ಇವ್ನಿಗೆ. ಡ್ಯಾನ್ಸಿಂಗ್ ರೋಬೋಟ್ ತಂದವನೆ ದುಬೈಯಿಂದ ಡ್ಯಾನ್ಸ್ ರೋಬೋಟ್ ತಂದಾನೆ. ಯಾಕಂದ್ರೆ ಅವ್ರ ಅಮ್ಮ ಒಬ್ರೇ ಇರ್ತಾರಲ್ಲ, ಬೇಜಾರಾಗಿದೆ. ನಮ್ಗೊಂದು ರಿಮೋಟ್ ಕಂಟ್ರೋಲ್ ಕಾರ್ ತರುತ್ತಾನೆ. ಎಲ್ಲ ರೆಡಿ ಆಗಿದೆ. ಈಗ ಮ್ಯಾರಿನೇಷನ್ ಮುಗ್ದಿದೆ. ಇವಾಗ ಫ್ರಿಡ್ಜ್ಗೆ ಟ್ರಾನ್ಸ್ಫರ್ ಮಾಡುವ ಸಮಯ. ಹೊಡಿತು ಒಂದು ಸಾಮಾನ್ಯ. ಅಷ್ಟೇ, ಖಾಲಿ ಹಿಡ್ಕೊ. ಅದೇ ನವ್ವುತ್ತೇನೋ ಇರೋ. ಹಣ ಬಂದ ಬೊಂಬೆ ದುಬೈ ಬೊಂಬೆ ಅದು. ಏನ್ ಮಾಡ್ತು? ಹೊಸ ಪೆಂಟಾ? ಇನ್ನೆಲ್ಲ ಅರ್ಧ ಹೋಗೈತೆ, ಇಲ್ಲಿ ಪೋಸ್ಟ್ ಆಗೈತೆ. ಎಲ್ಲ ಚೆನ್ನಾಗಿದ್ಯೋ ಅಯ್ಯಂಗಾರ್ ಬೇಕಂದ್ರೆ ತಂದಿರೋದು. ಕುಮಾರ್ ನೋಡಿ ಚೂಪ್ ಹೋಗಿ ತಿನ್ನು.
ಚೆನ್ನಾಯ್ತಾನ? ಅಪ್ಪ ಅಮ್ಮ ಎಲ್ಲ ಹೆಂಗಿದ್ದಾರೆ? ತಿನ್ನು, ಅವ್ನಿಗೆ ಇಷ್ಟ ಇಲ್ಲ. ಚೆನ್ನಾಗಿದ್ದಾರಾ? ಹರ್ಷಿತ್ ಏನ್ ಮಾಡ್ತಿದ್ಯಾ ಇವಾಗ? ಹೇಳು. ಓದ್ತಾ ಇದ್ದಾನೆ. ಓದ್ತಿದ್ಯಾ? ಏನ್ ಮಾಡ್ತಿದ್ಯಾ? ಸ್ವಲ್ಪ ನಾಚಿಕೆ ಬಿಡ, ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಬರ್ತೀಯಾ? ಹೇಳು. ಸ್ವಲ್ಪ ಹೊತ್ತು ಆಮೇಲೆ ಸರಿ ಹೋಗ್ತೇನೆ ಬಿಡು. ಆಯ್ತು ತಿನ್ನೋ ಬೇರೆ ಹೆಂಗ್ ಹೋಗ್ತದೆ? ಗೈಸ್ ನೋಡಿ, ಎಲ್ರು ನಮ್ಮನ್ನ ಬಿಟ್ಟು ತಿಂತಿದ್ದಾರೆ. ಇವನಂತೂ ದನ ತಿಂದಂಗೆ ತಿನ್ಬಿಟ್ಟ ಅಷ್ಟು ಬೇಗ. ಅಲ್ಲಡಿ, ಇವನಂತೂ ಇನ್ನೊಂದು ತಿನ್ನಕ್ ಹೋಗ್ತಾವನೆ. ಅವನು ರಾಕ್ಷಸ ಫ್ರೆಂಡ್ಸ್. ಅವನು ಎಷ್ಟು ತಿಂದ್ರು ದಪ್ಪ ಆಗಲ್ಲ, ಇವನು ಎಷ್ಟು ತಿಂದ್ರು ಸಣ್ಣ ಆಗಲ್ಲ, ಉದ್ದ ಆಗಲ್ಲ. ಉದ್ದ ಆಗಲ್ಲ. ಅವ್ನು ಇದು ತಿಂತ ಇದ್ದಾನೆ ನೋಡು ಅವ್ನು. ಚೆನ್ನಾಗಿದೆಯಲ್ಲ? ಸೊ ಖಾರ ಐತೆ ಕಣಲ್ಲ. ಹೆಂಗಾರ ಬೇಕು, ಚೆನ್ನಾಗಿದೆ. ಎಲ್ಲಿ ಇದೆಯಾ ಹೆಂಗ ಅಂತಂದ ಲೋ ಚಂದನ್, ಹೇಳ ಏನಾದ್ರು. ಇಲ್ಲಿಲ್ವಾ? ಇದನ್ನ ಖಾಲಿ ಮಾಡಿದ್ರು ಚೂರು ಕೊಡ. ಆಯ್ತು ಲೇ, ಬಟ್ಟೆ ಮೇಲೆ ಚೆಲ್ತಿದ್ಯಲ್ಲೋ. ಇವನೇನು ಎಲ್ಲರೂ ತಿನ್ಸ್ಕೊಂಡ್ಬರ್ತಾನೆ. ಇವನಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಖಾರ ಆಗ್ಬಿಟ್ಟಿದ್ವು ಅದಕ್ಕೆ. ಕಾರಣ ಅದಕ್ಕೆ ತಿಂತಾರೆ ಎಲ್ರಿಗೂ. ಹೋಗ್ತೀನಿ ಅದಕ್ಕೆ. ಒಳ್ಳೆ ಬಿರಿಯಾನಿ ಮಾಡಿದೀನಿ ನಮ್ಮ ಹುಡುಗಂಗೋಸ್ಕರ. ಅಪರೂಪಕ್ಕೆ ಬಂದವನೇ ಮಿಕಾ. ಏನ ಶೇತ್ ಹಿಂಗೆ ಈ ಪಟ್ಟಿ ಮಿಕಾ ನಾನಲ್ವಾ? ಯಾಕೆ ಮಿಕಾ ಕಣ ನೀನು? ಅಲ್ಲ ಕಣ, ಲಕ್ಷ್ಮೀ ದೇವಸ್ಥಾನದ ಹತ್ರ ಇದೀನಿ, ಕಟ್ಟೋಡಿದ್ದೀನಿ ಅಂದ್ಬಿಟ್ಟು ಏನ್ ಮಕ್ಕರ್ ಮಾಡ್ದ ಹೇಳಿ ನಮ್ಮೆಲ್ರಿಗೂ. ಬಿಟ್ಬಿಟ್ಟು ಬರ್ತೀನಿ. ಅರ್ಧ ಗಂಟೆ ಆಯ್ತು ಅವ್ನು ಹೇಳಿ. ಅರ್ಧ ಗಂಟೆ ಅಲ್ಲ, 2 ಅವರ್ ಆಯ್ತು ಅವ್ನು ಬರ್ತಾ ಇದೀನಿ ಅಂತ ಹೇಳಿ. ಇಲ್ವಾ ಮನೆಗೆ ಹೋಗಿ ಬಂದ. ದೀಪಕ್ ಟಿಶ್ಯೂ ಕೊಡಮ್ಮ ಹಂಗೆ. ಇವನು ಅವಾಗಿಂದ ಅಷ್ಟೊಂದು ನೀರು ಕುಡಿತಾನೆ. ಡಬಲ್ ಸ್ಪೈಸಿ ಏನೋ ಅಂದೇನೋ. ಹ್ಞೂ, ನನಗೆ ಅದಕ್ಕೆ ನನಗೆ ಕಾರಣನೇ ಆಗಲ್ಲ. ಇದ್ರಲ್ಲೂ ಸ್ಪೈಸಿ ಖಾರ ಐತೆ ನೀರು ಕೊಡ. ಬಟ್ ಅವ್ರು ಅಲ್ಲೆಲ್ಲ ಎಲ್ಲರೂ ಎಲ್ಲ ಡಬಲ್ ಸ್ಪೈಸಿ ಅಂತ ತಗೊಂಡ್ರು. ಅದಕ್ಕೆ ನಾನು ಆಯ್ತು ತಿನ್ಕೊಂಡ್ಬಿಡೋದು. ಆನ್ ಮಾಡ ಇದು. ಏಯ್ ರಿಮೋಟ್ ಅವನ ಹತ್ರ ಐತ್ ನೋಡು. ಚಿನ್ನ ಮಾಡಿ ನನ್ನ ಹತ್ರ ಐತೆ ಎಲ್ಲ. ಮಿಕಾ ನಾನಲ್ವಾ? ಇನ್ನೆರಡು ಕೆರಡೆ ಇದೆ. ಅಟ್ಯಾಕ್ ಮಾಡ್ಸು. ಒಂದ್ 5 ನಿಮಿಷ ಇರೋ ಸುಮ್ನೆ ಇರು. ಒಂದ್ 5 ನಿಮಿಷ ಸುಮ್ನಿರು. 5 ನಿಮಿಷ ಸುಮ್ನಿರು. 5 ನಿಮಿಷ ಸುಮ್ನಿರು. ಬಿರಿಯಾನಿ ರೆಡಿನಾ? ಬಿರಿಯಾನಿ ರೆಡಿನಮ್ಮ? ಹೌದು, ದಮ್ ಕಟ್ತಿದ್ದಾರೆ. ದುಬೈಯಿಂದ ಬಂದಿದ್ದಾರೆ ಕಣ. ಸರ್ಪ್ರೈಸ್ ವಿಸಿಟ್ ಬೇಡವಾ? ತಿಂಗಳು ಬರ್ತಾನೆ, ಅದರಲ್ಲೆಲ್ಲ ಸರ್ಪ್ರೈಸ್. ಏ ಬಾರ ಅಲ್ಲಿ, ನಾಯಿ ಹೋಗ್ಬಿಡ್ತಂತೆ. ಏಯ್ ಹೋಗ್ಲಿ ಬಿಡ. ನಾಯಿ ಹೋಯ್ತಂತೆ. ನಾಯಿ ಹೋಗಿ ಕೇಳಿಕೋ, ಇಷ್ಟು ಭಯ ಪಡ್ತೀರಲ್ಲ. 5 ನಿಮಿಷ. ಗೊತ್ತಾಕೋ.